ಯಾವಾಗ್ಲೂ ಹೇಳೋದಲ್ಲ, ಕರೆದಾಗ ಹೇಳ್ಬೇಕು. ಏನ್ ಹುಡ್ಗಿನೋ ಏನೋ, ರಾತ್ರಿ ಲೇಟಾಗಿ ಮಲ್ಕೋತೀಯ, ಬೆಳಗ್ಗೆ ಲೇಟಾಗಿ ಹೇಳ್ತೀಯ. ಅದು ನಾನೇ ಬಂದು ನಿನ್ನ ಎಬ್ಬಿಸ್ಬೇಕು, ಹೊತ್ತಾಯ್ತು ಹೇಳು ಅಂತ. ಏನ್ ಹೀಗಾಡ್ತಾ ಇದ್ಯಾ? ನೋಟ್ಸ್ ಎಕ್ಸ್ಚೇಂಜ್ ಮಾಡೋದೇನು, ಕಾಲೇಜ್ ಕೆಫೆಟೀರಿಯಾದಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯೋದು, ಕ್ಲಾಸ್ ಬಂಕ್ ಮಾಡಿ ಸಿನಿಮಾ ನೋಡೋದು. ಆದ್ರೂ ಕ್ಲಾಸಲ್ಲಿ ಟಾಪರ್ ನೀನೇ ಬಿಡು. ನಮ್ ಗ್ರೂಪ್ ಎಷ್ಟ್ ಚೆನ್ನಾಗಿತ್ತಲ್ವೇನೋ. ಸೂಪರ್ ಆಗಿತ್ತು ಅಲ್ವಾ? ಹಲ್ಕಿರಿಯೋದ್ ನೋಡು, ಪಕ್ಕದಲ್ಲಿ ನಾನು ಒಬ್ಳಿದ್ದೀನಿ ಅನ್ನೋದನ್ನ ಮರ್ತ್ಬಿಟ್ಟಿದ್ದಾನೆ. ಇವಾಗ ನೋಡು, ಯಾರು ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ. ಓಹೋ, ನೀನೇನು ಡೈಲಿ ಮೀಟ್ ಮಾಡೋನ್ ಹಾಗೆ ಕಾಲ್ ಮಾಡೋನ್ ಹಾಗೆ ಮಾತಾಡ್ತಿದ್ಯಾ? ಅಲ್ಲ, ನೀನೇನೆ ಪರಿಚಯ ಸಿಗ್ದಾರಷ್ಟು ಚೇಂಜ್ ಆಗ್ಬಿಟ್ಟಿದ್ಯಾ? ಅಲ್ಲ, ಇಷ್ಟೊಂದು ಸಣ್ಣ ಯಾಕಾಗಿದ್ಯಾ? ನೀನ್ ಅವತ್ ಹೇಗಿದ್ಯಾ ಹಾಗೆ ಇದ್ಯಲ್ಲೋ, ಹೀರೋ ತರ. ಮೇಡಮ್, ಏನಾಯ್ತು? ನೀರ್ ಕೊಡ್ಲಾ? ಇಲ್ಲ ಇಲ್ಲ, ಏನ್ ಬೇಡ, ನೀವು ಮುಂದುವರ್ಸಿ. ಅಯ್ಯೋ, ಪರಿಚಯ ಮರ್ತೋದೆ ನೋಡಿ. ಪವಿ, ಇವರು ಭಾರ್ಗವಿ ಅಂತ ನನ್ನ ಫ್ರೆಂಡ್, ಹೊಸ ಫ್ರೆಂಡ್. ಹಾಗೆ ಇವರು ಪವಿ ಅಂತ ನನ್ನ ಗೊತ್ತಾಯ್ತು, ನಿನ್ ಕ್ಲಾಸ್ಮೇಟ್. ಕ್ಲಾಸ್ಮೇಟ್. ಅದೇನೋ ಕ್ಲಾಸ್ಮೇಟು ಅಂತಿದ್ಯಾ, ನಿನ್ ಗರ್ಲ್ ಫ್ರೆಂಡ್ ಅನ್ನು. ಭಾರ್ಗವಿ ಅವ್ರೆ, ಅವತ್ತೇ ಇವ್ನು ಒಪ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಇವ್ನ ಹೆಂಡತಿ ಆಗ್ತಿದ್ದೆ. ಕಾಲೇಜಲ್ಲಿ ನನಗೆ ಇವನ್ ಮೇಲೆ ಹೆವಿ ಕ್ರಶ್, ಪ್ರಪೋಸು ಮಾಡಿದ್ದೆ, ಆದ್ರೆ ಇವನೇ ಒಪ್ಕೊಳ್ಳಿಲ್ಲ. ಓ, ಯಾಕೆ ಒಪ್ಕೊಳ್ಳಿಲ್ಲ? ಅದೆಲ್ಲ ಹಳೆ ಕತೆ ಮೇಡಮ್, ಇವಾಗ ಯಾಕೆ ಅಲ್ವಾ? ಅರ್ಜುನ್, ಮನೇಲಿ ಹುಡ್ಗಿ ಗಿಡ್ಗಿ ನೋಡಿದಾರಾ ಅಥವಾ ಇನ್ನೂ ಸಿಂಗಲ್ ಏನಾ? ಪವಿತ್ರ, ನಾನೊಂದ್ ಸ್ವಲ್ಪ ಬಿಸಿ ಇದೀನಿ, ಇನ್ನೊಂದಿನ ಸಿಗ್ತೀನಿ. ಯಾವಾಗ್ಲೂ ಹೀಗೆ ಹೇಳ್ತೀಯ ಕಣೋ, ಆಮೇಲೆ ಮನುಷ್ಯ ಅಡ್ರೆಸ್ಸೇ ಇರಲ್ಲ. ಖಂಡಿತ ಸಿಗ್ತೀನಿ ಕಣೆ, ನಮ್ ಗ್ರೂಪ್ ಎಲ್ಲ ಇನ್ಫಾರ್ಮ್ ಮಾಡ್ಬಿಡು. ಸರಿ ಕಣೋ, ಸಿಗೋಣ. ಬಾಯ್, ಮತ್ತೆ ಸಿಗೋಣ. ಸರಿ. ಓಹ್, ಇನ್ನೊಮ್ಮೆ ಸಿಗೋ ಪ್ಲಾನ್ ಇದೆಯಾ ನಿಮ್ನ? ಕಾಲ್ ಮಾಡ್ತಾ ಇರು. ಓಕೆ, ಬಾಯ್. ಮೇಡಮ್, ಹೋಗೋಣವಾ? ಬೇಡ ಬೇಡ, ಕರಿ ನಿನ್ ಫ್ರೆಂಡ್ನ. ಇನ್ನೊಂದ್ ಸ್ವಲ್ಪ ಹೊತ್ತಿಲ್ಲೇ ನಿಂತ್ಕೊಂಡು ಮಾತಾಡೋಣ. ನಿಮ್ಗೆ ಕೋಪ ಬಂದಿದ್ಯಾ? ಕೋಪನ? ನಿನ್ ಫ್ರೆಂಡ್ ಜೊತೆ ನೀನ್ ಮಾತಾಡೋದಕ್ಕೆ ನನಗೇನೆ ಕೋಪ ಬರ್ಬೇಕು? ಅದು ಕ್ಲೋಸ್ ಫ್ರೆಂಡ್ ಬೇರೆ. ಅಲ್ಲ, ಇವ್ರು ನಗ್ತಿದಾರ ಕೋಪ ಮಾಡ್ಕೋ, ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ? ಮಾವ, ಹೊರಗಡೆ ಹೊರಟಿದ್ದೀರಾ? ಕಾಫಿ ಮಾಡ್ಕೊಡ್ಲಾ? ಒಂದ್ ಸ್ವಲ್ಪ ಮನ್ಸಿಗೆ ಶಾಂತಿ ಸಿಗ್ಬೋದು. ಮನಸ್ಸಿಗೆ ಶಾಂತಿ? ಅರ್ಜುನ್ ಅಂತ ಮಗ ಇದ್ಮೇಲೆ ನನಗೆ ಹೇಗೆ ಸಾಧ್ಯ? ಮಾವ, ನಾನು ಅರ್ಜುನ್ ಜೊತೆ ಮಾತಾಡಿದ್ದೀನಿ ಮಾವ. ನಿಮಗೆ ಎಷ್ಟು ಹರ್ಟ್ ಆಗಿದೆ, ಎಷ್ಟು ಅವಮಾನ ಆಗಿದೆ ಅನ್ನೋದನ್ನ ನಾನು ಅವನಿಗೆ ಅರ್ಥ ಮಾಡಿಸಿದ್ದೀನಿ. ಇನ್ಮೇಲೆ ನಿಮ್ಮ ಮಾತನ್ನ ಮೀರೋದಿಲ್ಲ. ನೀವ್ ಏನ್ ಹೇಳ್ತಿರೋ ಹಾಗೆ ಕೇಳ್ತಾನೆ. ನನ್ನ ಮಾತು ಕೇಳದೆ ಅವನಿಗೆ ಬೇರೆ ದಾರಿ ಇಲ್ಲ. ಇದು ನಾನು ಅವನು ಕೊಡ್ತಿರೋ ಕೊನೆ ಭಿಕ್ಷೆ. ವಂದನಾ ಜೊತೆ ಅವನ ಮದುವೆ ಮಾಡಿಸ್ತೀನಿ ಅಂತ ನಾನು ಮಾತು ಕೊಟ್ಟಿರೋ ಒಂದೇ ಕಾರಣಕ್ಕೆ ಅವನನ್ನ ಮನೇಲಿ ಬಿಡ್ತಾ ಇದ್ದೀನಿ. ಹಾಗೆ ಅವರಿಬ್ಬರು ಮದುವೆ ಆದಷ್ಟು ಬೇಗ ಆಗಬೇಕು. ಮಾವ, ನೀವು ಈಗ ಯಾವ ದಿನ ಯಾವತ್ತಿಗೆ ಫಿಕ್ಸ್ ಮಾಡ್ತೀರೋ ಅವತ್ತೇ ವಂದನಾ ಅರ್ಜುನ್ ಮದ್ವೆ ಆಗತ್ತೆ ಮಾವ. ನೋಡು, ನೀನು ವಹಿಸ್ಕೊಂಡಿರೋ ಕೆಲಸನ ಕರೆಕ್ಟಾಗಿ ಮಾಡು. ಆ ಅರ್ಜುನ್ ಮೇಲೆ ಒಂದು ಕಣ್ಣಿಟ್ಟಿರು. ಅವನು ಮತ್ತೆ ಅವನ ಹಳೆ ಚಾಳಿ ಶುರು ಮಾಡಿದ್ರೆ ತೊಂದರೆ ಆಗೋದು ಅವನಿಗಲ್ಲ, ನಿನಗೆ. ಐ ಹೋಪ್ ಯು ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದಟ್. ಹ್ಞೂ ಮಾವ. ಗುಡ್. ಅಲ್ಲ, ಯಾರೋ ನೀರ್ಗಿಡಿದ್ರೆ ಯಾರಿಗೋ ಬರೆ ಹಾಕಿದ್ರಂತೆ, ಹಂಗಾಯ್ತು ನನ್ ಕತೆ. ಈ ಅಪ್ಪ ಮಗನ್ ಜಗಳದಲ್ಲಿ ಮಧ್ಯೆ ನಾನ್ ಯಾಕೆ?
ಇವ್ರ ಮಗನ್ ಜವಾಬ್ದಾರಿ ನಾನು ಯಾಕೆ ತಗೋಬೇಕು? ಇವ್ರು ಹೇಳದ್ಮೇಲೆ ಇಲ್ಲ ಅನ್ನಕ್ಕಾಗುತ್ತಾ? ನನ್ನ ಚರಣ್ ಸಂಸಾರ ಸರಿ ಹೋಗ್ಬೇಕು. ಆ ಭಾರ್ಗವಿ ಈ ಮನೆಗೆ ಬರಬಾರ್ದು. ಆದಷ್ಟು ಬೇಗ ಇದೆಲ್ಲದಕ್ಕೂ ಸೇರಿಸಿ ಒಂದು ಪರಿಹಾರ ಕಂಡು ಹಿಡಿತೀನಿ. ಎಲ್ಲರಿಗೂ ಒಂದು ಗತಿ ಕಾಣಿಸ್ತೀನಿ. ಮೇಡಮ್ ಕಾಫಿ ಕುಡಿಯೋಣವಾ? ಹೀಟ್ ಐಸ್ ಕ್ರೀಮ್? ತುಂಬಾ ಕೋಲ್ಡ್ ಆಗತ್ತೆ. ಹಂಗಾದ್ರೆ ಜ್ಯೂಸ್? ಸ್ವೀಟು. ಅರೆ ಹಂಗಾದ್ರೆ ನಮ್ಮ ಮಾಮೂಲಿ ಎಳ್ನೀರು ಕುಡಿದ್ರೆ? ಯೋ, ನನ್ಗೇನು ಬೇಡ. ನಿನ್ಗೇನೆ ತಿನ್ಬೇಕು ಕುಡಿಬೇಕು ಅನ್ಸೋರು ಹೋಗ ಪವಿತ್ರನ್ ಜೊತೆ ಕುಡಿ ಹೋಗು. ಯಾಕ ಏನಾಗ್ತಾ ಇದ್ಯಾ? ನಾನು ಉರ್ಕೊಂಡ್ರೆ ನಿನಗ್ ನಗುನಾ? ಇಲ್ಲ ಮೇಡಮ್, ನಾನಾಗಲ್ಲ. ಏನಿಲ್ಲ ಮೇಡಮ್, ನಗ್ತಿಲ್ಲ. ನಾನ್ ನಿನ್ ಹೆಂಡತಿ ಪಕ್ಕದಲ್ಲೇ ನಿಂತಿದ್ದೀನಿ. ಅವಳು ಯಾವಳ ಜೊತೆನೋ ಹಲ್ಗಿರ್ಕೊಂಡು. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಅವಾಗೆಲ್ಲ ಕ್ಲಾಸ್ ಬಂಕ್ ಮಾಡಿ ಸಿನಿಮಾಗ್ ಹೋಗ್ತಾ ಇದ್ವಿ, ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ವಿ, ಹಾಗ್ ಮಾಡ್ತಿದ್ವಿ ಹೀಗ್ ಮಾಡ್ತಿದ್ವಿ ಅಂತ ಹಲ್ಗಿರ್ಕೊಂಡು ಮಾತಾಡ್ತಿದ್ಯಲ್ಲ, ಅದೆಷ್ಟು ಧೈರ್ಯ ಇರ್ಬೇಕು. ಓಹೋ, ಇದಾ ವಿಷಯ? ಏನಯ್ಯ ಇದೇ ವಿಷಯ? ನಿನ್ಗೆ ಅವಳ ಮೇಲೆ ಕ್ರಶ್ ಇತ್ತಾ? ಇಲ್ಲ ಮೇಡಮ್, ಖಂಡಿತ ಇಲ್ಲ. ಅವಳು ಬರೀ ಫ್ರೆಂಡ್ ಅಷ್ಟೇ. ತುಂಬಾ ದಿನ ಆಯ್ತು ಅಂತ ಮಾತಾಡ್ಸಿದೆ ಅಷ್ಟೇ. ನೀನೇನ ಪಾಪದವನು, ಆರಾಮಾಗಿ ಮಾತಾಡ್ತಿದ್ದೆ. ಆ ಹುಡುಗಿಗೇನಯ್ಯ ಅಂತ ಸಲಿಗೆ? ಹಲ್ಕಿರಿಯೋದೇನು, ಮೈ ಮುಟ್ಟೋದೇನು? ಶೇಕ್ ಹ್ಯಾಂಡ್ ಮಾಡಿದ್ರೆ ಸಾಕಾಗಲ್ವಾ? ತಪ್ಕೊಳ್ಳೇಬೇಕಾ? ಅಲ್ಲ, ಹುಡುಗಿ ತಪ್ಕೊಳಕ್ ಬಂದಾಗ ಒಳಗೆ ಗರುಡಗಮ್ಮ ತರ ನಿಂತಿದ್ಯಲ್ಲ, ಹಿಂದೆ ಬರ್ಬೇಕು ತಾನೆ? ಸಾರಿ ಮೇಡಮ್, ಅದು ಗೊತ್ತಾಗಿಲ್ಲ. ಪಾಪ ಎಳೆ ಮಗು ಬಾಯಲ್ಲಿ ಬೆರಳಿಟ್ರೆ ಕಚ್ಚಕ್ಕೇ ಬರಲ್ಲ. ನಿನಗ್ ಗೊತ್ತಾಗ್ದೆ ನನ್ ಕುತ್ತಿಗೆ ತಾಳಿ ಕಟ್ಬಿಟ್ಟೆ ಅಲ್ಲ? ಆಯ್ತು ಬಿಡಿ ಮೇಡಮ್, ಇನ್ನೊಂದ್ಸಲ ಹಂಗ್ ಮಾಡಲ್ಲ. ಹಗ್ ಮಾಡಕ್ ಏನಾದ್ರು ಬಂದ್ರೆ ದೂರ ನಿಂತ್ಕೊಂಡ್ಬಿಡ್ತೀನಿ ಅಷ್ಟೇ. ಅಂದ್ರೆ ಇನ್ನೊಂದ್ಸಲ ಹಗ್ ಮಾಡೋ ಪ್ರೋಗ್ರಾಮ್ ಹೇಳಿದ್ಯಾ? ಅಯ್ಯೋ, ಹಂಗ ಹೇಳಿದಲ್ಲ. ಇನ್ನೊಂದ್ಸಲ ಬಂದ್ರೆ ಅಂತ ಹೇಳ್ದೆ ಅಷ್ಟೇ. ಇನ್ನೊಂದ್ಸಲ ಪವಿ ಗಿವಿ ಅಂದ್ರೆ ಗುದ್ಬಿಡ್ತೀನಿ. ಅಯ್ಯೋ, ನಮ್ ಬ್ಲಾಕ್ ಬೆಲ್ಟ್ ಎವರ್ ಪುಟ್ಟಿ ತುಂಬಾ ಸ್ಟ್ರಾಂಗ್ ಗೊತ್ತು. ಗುದ್ದಿದ್ರೆ ಡಮಾರ್. ನನ್ನ ಟಗರು ಪುಟ್ಟಿ ಅಂದ್ಬಿಡು. ಯಾಕೆ ಕೋಪ ಬರುತ್ತಾ? ಆದ್ರೂ ಏನ್ ಮೇಡಮ್, ಮದ್ವೆ ತಕ್ಷಣ ಹೆಣ್ಮಕ್ಳು ಹಿಂಗೆಲ್ಲ ಬದಲಾಗ್ತಾರಾ? ರೂಲ್ಸ್ ಅಂಡ್ ರೆಗ್ಯುಲೇಷನ್ ಜಾಸ್ತಿ ಆಗಿಲ್ವಾ? ಅದು ನೀವ್ ಸರಿ ಇಲ್ಲ ಅಂತ ಅಲ್ಲ, ನಮ್ಮವ್ರು ಸರಿಯಾಗಿದ್ರು ಅವ್ರ ಸುತ್ತ ಇರೋ ಜನ ಸರಿ ಇರಲ್ಲ ಅಂತ. ಓ, ಕರೆಕ್ಟ್ ಕರೆಕ್ಟ್. ನಿಮ್ ಹುಡುಗಿನ ನೀವ್ ಸೇಫ್ ಮಾಡ್ಕೊಳಲ್ವಾ? ಹಾಗೆ ನಮ್ ಗಂಡನ ನಾವ್ ಸೇಫ್ ಮಾಡ್ಕೊಳ್ಬೇಕು. ಅಂದ್ರೆ ನನ್ನ ಗಂಡ ಅಂತ ಒಪ್ಕೊಂಡ್ರ? ಟ್ಯೂಬ್ಲೈಟ್. ಏನಂದ್ರೆ? ಏನಿಲ್ಲಪ್ಪ, ನೀನ್ ತುಂಬಾ ಶಾರ್ಪು ಅಂತ ಮಾತಾಡ್ಕೊಳ್ತೀನಿ. ನೀನೇನೇ ಹೇಳು ರವಿ, ನಿನ್ನ ಮಗಳು ಗಟ್ಟಿಗಿತ್ತಿ MLA ಎದುರಾಕೊಂಡಿದ್ದಾಳೆ. ವಾದದಲ್ಲಿ ನಿನ್ನ ಮೀರಿಸ್ತಾಳೆ ಅಲ್ವಾ? ಅಲ್ವಾ? ಮತ್ತೆ ನನ್ನ ಮಗಳು ನನಗಿಂತ ಟ್ಯಾಲೆಂಟ್ ಇಟ್ಕೊಂಡ್ರಿ, ಅದಕ್ಕೆ ಮಗಳು ಅಪ್ಪನ್ನ ಮೀರಿಸ್ತಾಳೆ. ಸಂತೋಷ ಅಲ್ವಾ? ನಿಜ ನಿಜ, ಅಪ್ಪ ಮಗಳು ಜೋಡಿ ಸೂಪರ್. ಮೇಡಮ್, ಯಾರು? ಅಪ್ಪ ಕಣಯ್ಯ. ಅಪ್ಪನ? ನಮ್ಮಪ್ಪ ಕಣಯ್ಯ, ನಿಮ್ಮಪ್ಪ ಅಲ್ಲ. ಮಾವ ಅಲ್ಲೇ ಇದ್ದಾರೆ. ಹೌದು, ಅದಕ್ಕೆ ಹೇಳಿದ್ದು ಸ್ವಲ್ಪ ಹೊತ್ತು ತೆಪ್ಪಗಿರು. ಹಾಗೆ ನಮ್ಮ ಇಡೀ ಟ್ಯಾಲೆಂಟ್ ಇದೆಯಲ್ಲ, ಅದನ್ನ ಏನಾಯ್ತು ರವಿ? ಏನಿಲ್ಲ, ಯಾವಾಗ್ಲೂ ಭಾರ್ಗವಿ ಭಾರ್ಗವಿ ಅಂತ ಮಾತಾಡಿ ಮಾತಾಡಿ ಅವಳೇ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಅಲ್ಲಿ ಯಾರೋ ಮಾತಾಡಿದ್ರು, ಭಾರ್ಗವಿ ಮಾತಾಡ್ದಂಗಾಯ್ತು. ಅದಕ್ಕೆ ಯಾರು ಅಂತ ನೋಡಿದೆ. ಅಲ್ಲ ಬಿಡು, ಭಾರ್ಗವಿ ಅಲ್ಲ, ಬಾ ಹೋಗೋಣ ಬಾ. ಇನ್ನೇನ್ ಕೇಸ್ ಮುಗ್ದೇ ಹೋಗುತ್ತಲ್ಲ ರವಿ? ಕೇಸ್ ಗೆದ್ದ ಮೇಲೆ ಮಗಳ ಮದುವೆ ಮಾಡ್ತೀಯಾ ಹೇಗೆ? ನಾನು ಮೊದ್ಲೇ ಹೇಳಿಲ್ವಾ, ನಮ್ಮ ಪುಟ್ಟಿ ಮನಸ್ಸಿನಲ್ಲಿ ಯಾರೋ ಇದಾರೆ ಅನ್ನೋ ಡೌಟ್ ಇದೆ ನನಗೆ. ಕೇಸ್ ಮುಗಿದ ಮೇಲೆ ಅವಳೇ ಬಂದು ಡೈರೆಕ್ಟ್ ನನ್ನ ಹತ್ರ ಮಾತಾಡ್ತಾಳೆ. ಮಾಡ್ಲಿ, ಆಮೇಲೆ ಇದ್ದೇ ಇದೆಯಲ್ಲ ಧೂಮ್ ಧಾಮ್ ಅಂತ ಮದುವೆ. ವಟಾರದಲ್ಲಿ ಇರೋರ್ನೆಲ್ಲ ಕರೆದು ಜೋರಾಗೆ ಮದುವೆ ಮಾಡ್ತೀಯಾ? ಏ,
ಒಟ್ಟಾರ್ದವ್ರೇನೋ ಇಡೀ ಊರ್ನೇ ಕರಿತೀನಿ, ಧಾಮ್ ಧೂಮ್ ಅಂತ ಮದ್ವೆ ಮಾಡಿಸ್ತೀನಿ. ನೋಡೋ, ನನ್ನ ಮಗಳ ಮದ್ವೆನ ನನ್ನ ಶಕ್ತಿ ಮೀರ್ ಮಾಡ್ತೀನಿ ತಿಳ್ಕೊ. ಊಟ ಹಾಕ್ಬೇಕು. ಆಮೇಲೆ ಯಾರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೋ ಅಡಿಗೆದವರು ಅವ್ರನ್ನೇ ಕರ್ಸೋದು ಅಡಿಗೆ ಮಾಡ. ನೋಡ್ದ್ಯಾ ಪಾರ್ಥ, ಅಪ್ಪ ನಮ್ಮ ಬಗ್ಗೆ ಅದೆಷ್ಟು ಆಸೆ ಇಟ್ಕೊಂಡಿದ್ದಾರೆ. ಮದ್ವೆ ಬಗ್ಗೆ ಅದೆಷ್ಟು ಕನ್ಸ್ಗಳನ್ನ ಕಟ್ಕೊಂಡಿದ್ದಾರೆ ಅಂತ. ಹೌದು ಮೇಡಮ್, ಮಾವಂಗೆ ನಿಮ್ಮ ಮೇಲೆ ಬೆಟ್ಟದಷ್ಟು ನಂಬಿಕೆ ಇದೆ. ಆ ನಂಬಿಕೆ ಸುಳ್ಳಾಗ್ಬಾರ್ದು ಪಾರ್ಥ. ನಮ್ಮ ಮದ್ವೆ ವಿಷಯ ಬೇರೆ ಯಾರಿಗೋ ಗೊತ್ತಾಗಿ ಬಾಯಿಂದ ಬಾಯಿಗೆ ಹರಡಿ ನಮ್ಮ ಮನೆಯವ್ರಿಗೆ ಗೊತ್ತಾಗೋದು ಬೇಡ. ಅವ್ರಿಗೆ ಗೊತ್ತಾಗೋ ಅಷ್ಟರಲ್ಲಿ ನಾವೇ ಹೇಳೋಣ. ಹೌದು ಮೇಡಮ್, ನಾಳೆ ಹೇಗೋ ಕೇಸ್ ಮುಗಿಯತ್ತಲ್ಲ, ಆಮೇಲೆ ಧೈರ್ಯ ಮಾಡಿ ಮನೇಲಿ ಎಲ್ರಿಗೂ ಹೇಳ್ಬೇಡಣ. ನಾನು ನಿಮಗೆ ತಾಳಿ ಕಟ್ಟಿದೆ, ನಿಮ್ಮ ಜವಾಬ್ದಾರಿ ನಂದು. ನಿಮ್ಮನ್ನ, ನಿಮ್ಮ ಮನೆಯವ್ರನ್ನ ನಾನು ಯಾರ ಮುಂದೆನೂ ತಲೆ ತಗ್ಸಕ್ ಬಿಡಲ್ಲ. ಇಟ್ಸ್ ಮೈ ಪ್ರಾಮಿಸ್. ಅಳ್ಬೇಡಿ. ಭಾರ್ಗವಿ, ಗಂಟೆ 7 ಆಯ್ತು. ಯಾಕೆ ಇವತ್ತಿನ್ನೂ ಎದ್ದಿಲ್ಲ? ಭಾರ್ಗವಿ, ಹೇಳಮ್ಮ. ಎದ್ದೇಳ್ತೀನಮ್ಮ. ಯಾವಾಗ್ಲೂ ಹೇಳೋದಲ್ಲ, ಕರೆದಾಗ ಹೇಳ್ಬೇಕು. ಏನ್ ಹುಡ್ಗಿನೋ ಏನೋ, ರಾತ್ರಿ ಲೇಟಾಗಿ ಮಲ್ಕೋತ್ಯಾ, ಬೆಳಗ್ಗೆ ಲೇಟಾಗಿ ಹೇಳ್ತೀಯ. ಅದು ನಾನೇ ಬಂದು ನಿನ್ನ ಎಬ್ಬಿಸ್ಬೇಕು. ಹೊತ್ತಾಯ್ತು ಹೇಳು ಅಂತ. ಏನ್ ಹೀಗಾಡ್ತಾ ಇದ್ಯಾ? ಭಾರ್ಗವಿ, 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 ಏನ್ ಭಾರ್ಗವಿ ಇದು? ಹೊಸ ವರ್ಷೆ ಮುಸ್ಕಾಕೊಂಡ್ ಮಲ್ಕೊಂಡಿದ್ಯಲ್ಲೇ, ಹೇಳು. ಅವ ಬರ್ತೀನಮ್ಮ, ನೀನ್ ಹೋಗು. ನೋಡು, ಆಮೇಲೆ ಎದ್ದು ರೆಡಿ ಆಗೋದ್ ಲೇಟ್ ಆಗಿ ತಿಂಡಿ ಬೇಡ ಅಂದ್ರೆ ನಾನ್ ಸುಮ್ನೆ ಇರಲ್ಲ ಅಷ್ಟೇ. ಅಮ್ಮ ಪ್ಲೀಸ್ ಅಮ್ಮ, ಒಂದ್ 5 ನಿಮಿಷ ಮಲಗ್ಬಿಟ್ ಬರ್ತೀನಿ, ನೀನ್ ಹೋಗು. ಹೇಳೆ, ಜ್ವರ ಬಂದಿದ್ಯಾ ನೋಡೋಣ, ಮುಸ್ತೆಗೆ. ಅಮ್ಮ, ನಾನ್ ಆರಾಮಾಗಿ ಇದ್ದೀನಮ್ಮ. ಒಂದ್ 5 ನಿಮಿಷ ಕಣ್ಮುಚ್ಚಿ ನಿದ್ದೆ ಮಾಡ್ಬೇಕು ಅನ್ಸ್ತದೆ. ನಾನ್ ಬರ್ತೀನಿ, ನೀನ್ ಹೋಗು. ಸರಿ, 5 ನಿಮಿಷ. ಆಮೇಲೆ ನೀನಾಗ್ ನೀನೆ ಎದ್ದು ಬರ್ದೆ ಹೋದ್ರೆ ತಣ್ಣೀರ್ ನಿನ್ ತಲೆ ಮೇಲೆ ಸುರಿತೀನಿ.